ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸರ್ಕಾರಿ ವೈದ್ಯನೊಬ್ಬ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ವೈದ್ಯ ನಿಯಮಿತವಾಗಿ ಗೈರು ಹಾಜರಾಗುತ್ತಾ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ರಾಜ್ಯದ ಬಡ ರೋಗಿಗಳಿಗೆ ಅನುಕೂಲವಾಗಲಿ ಅಂತ ಸರ್ಕಾರದಿಂದ ನೇಮಕಗೊಂಡಿರುವ ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಕೇವಲ ಚೆಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಎಲುಬು ಕೀಲು ತಜ್ಞರಾಗಿರುವ ಎಂಬಿ ತಡಹಾಳ ಎಂಬ ಸರ್ಕಾರಿ ವೈದ್ಯ ನಿರಂತರವಾಗಿ ಸರ್ಕಾರಿ ಆಸ್ಪತ್ರೆಗೆ ಗೈರು ಹಾಜರಾಗಿದ್ದು ಸರ್ಕಾರಿ ವೇತನ ಪಡೆದುಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ನಡೆ ಬಡ ರೋಗಿಗಳಿಗೆ ಅನ್ಯಾಯವಾಗ್ತಾ ಇದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಕಾಯುವ ರೋಗಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಎಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಯಾವ ಬಂದ್ರಿ? ಯಾವ ಬಂದ್ರಿ ನೀವು ಇಲ್ಲಿ? ಇನ್ನೂ ಮಟ್ಟ ಡಾಕ್ಟ್ರ್ ಬಂದಿಲ್ಲ. ಯಾವ ಡಾಕ್ಟ್ರ್ ತೋರ್ಸಕ್ಕೆ ಬಂದಿರಿ? ಹನ್ನೊಂದುವರೆಗೆ ಬಂದಾಗ ಡಾಕ್ಟ್ರ್ ಇಲ್ರಿ? ಎಷ್ಟೊತ್ತಾದ್ರಿ? ಒಂದು ತಾಸು ಆತು ನೀವು ಕೂತು? ಒಂದು ತಾಸು ಆತು. ನೀವು ರೀ ಅಮ್ಮಾರ? ನೀವು ಎಷ್ಟು ಗಂಟೆ ಬಂದಿರ ಅಮ್ಮಾರ? 11ಕ್ಕೆ ಬಂದಿರಿ. ಅಲ್ಲಿ ಬಾಜು ಇದ್ದಾರೆ. ಹಾಂ ರೀ. ಇನ್ನೂ ಮಟ್ಟ ಡಾಕ್ಟ್ರ್ ಬಂದಿಲ್ಲ. ಎಷ್ಟು ಒಂದು ತಾಸು 2 ತಾಸು ಆತೇನು ರೀ? ಇನ್ನೂ ಮಟ್ಟ ಡಾಕ್ಟ್ರ್ ಬಂದಿಲ್ಲ ರೀ? ಏನು ರೀ? ಯಾವ ಬಂದ್ರಿ ನೀವು? ನಾವು ಆಗಲೇ ಬಂದು ಸಹಿ ಮಾಡಿಕೊಟ್ಟು ಹೋದ್ರಿ ಅಂತ ಅವಾಗಿಂದ ಕೊಟ್ಟದೇವ್ರಿ. ಇನ್ನೂರು ಎಷ್ಟೊತ್ತಾದ್ರು ಕುಂತ? 11:30 ರೀ. ಹಾಂ ರೀ. 11:30 ಕುಂತಿದ್ದೀನಿ ರೀ. ಇನ್ನೂ ಮಟ್ಟ ಬಂದಿಲ್ಲ? 12 ಗಂಟೆ ಅರ್ಧ ತಾಸು ಆತ್ರಿ ಕರೆಕ್ಟ್ ರೀ. ನಾ ಅಂಜಿಕೇಸಿನ ಶನಿವಾರ ಐತಿ ಇನ್ನೂ ಯಾಕೆ ಬರೋದು ಅಂತ ಕುತ್ಕೊಂಡು ನೋಡತ್ತೀನಿ. ಇವರು ಹೋಗಿ ಅನ್ನಕತ್ತದ ತೊಗೊಂಡು ಇಲ್ಲಿ ಯಾರು ಇಲ್ಲ. ಯಾವ ಡಾಕ್ಟ್ರು ರೀ? ಅವರು ಫೋಟೋ ತೆಗೆದು ಕೊಟ್ಟರು. ಯಾವ ಡಾಕ್ಟ್ರು? ಇವರು ರೀ. ಅವ್ರ ಹೆಸರು ಬರ್ತೀನಿ ರೀ. ತಡಾ ಡಾಕ್ಟ್ರು. ಎಲ್ಲವೂ ಬರ್ಬೋದಲ್ರಿ ಈಗ ಬರ್ಬೋದು ನೋಡ್ರಿ ಕುಂದ್ರಿ ಅನ್ನೋದು ನೋಡಕ್ಕೆ ಬಂದಿದ್ದೆ. ಊಟ ಈಗ ಮಾಡ್ರಿ ಹೆಂಗೆ ಸರ? ಇಲ್ಲಿ ತಡಿ ಅಡ್ಮಿಟ್ ಕೇಳೋದು ಎದ್ರ ಸಂಬಂಧ ಏನು ಅಲ್ಲಿ ನೋಡ್ಕೊಂಡಾರ ಬರ್ಬೇಕಲ್ಲ. ಈಗ ಹೋಗಿದ್ದೆ ನಾನು ಇದನ್ನ ಸ್ಟೂಡೆಂಟ್ ಆಗಿಲ್ಲ. ಹೋಗಿದ್ದೆ. ಹೋದ ತಕ್ಷಣ ಪೇಷಂಟು ಇದ್ದಿರಲಿಲ್ಲ. ಮತ್ತು ನಮ್ಮ ಮಾರುತಿ ಅಂತ ರೊಟ್ಟಿ ಅದಂತ ಕೇಳೋಂಗ ಪೇಷಂಟ್ ಇಲ್ಲ ಸರ್, ಸಂಡೇನೂ ಬಂದಿಲ್ಲ ಅಂತಂದ್ರೆ ಇಲ್ಲಪ್ಪ ಇದ್ದಿದ್ದು ಪೇಷಂಟ್ ನೋಡಿ ಹೋಗ್ತೀನಿ ಅಂತ ಹೇಳಿ ಬಂದೆ. ಈಗ ಜಸ್ಟ್ ಬರ್ರಿ ಮಿನಿಮಮ್ 7-8 ಪೇಷಂಟ್ ಅದಾರ ರೀ. ಈಗ ಮಂಚು ಫೋನ್ ಹಚ್ಚಿದ್ರು ನೋಡ 8 ಪೇಷಂಟ್ ಅದಾರ ರೀ. ಬೇಕಾದ್ರೆ ಬರ್ರಿ. ಹೌದು ರೀ, ಎಲ್ಲ ಪಾಪ ಒದರಾಡತ್ತಾರ ರೀ. 1 ತಾಸು ಆತ್ರಿ ಬರ್ತೀನಿ ಅಂತ ಹೇಳ್ಯಾರ ಅಂತೇಳಿ. ಇಲ್ಲ ಇನ್ನೂ ಮಟ್ಟ ಬಂದು ನೋಡ್ರಿ. ಏನು ಇದ್ರೆ ನಾವು ಹೋಗಿ ನೋಡ್ತೀವಿ. ನಾವೇನು ಅವ್ರಿಗೆ ಇದನ್ನ ಮಾಡ್ಬೇಕಂತ ಇಲ್ಲಿ ಸಂಬಂಧ ಅಂತ ಬಂದೇನೆ ಅಷ್ಟೇ. ಹಾಸ್ಪಿಟಲ್ ಬಿಟ್ಟಿದ್ದ 11:30 ಬಿಟ್ಟಿದ್ದೆ. ಹೌದು 11 ಇಲ್ಲ ನಂಗಿಲ್ಲ. ಬಟ್ ಇವ್ರು ಸಾಟರ್ಡೇ ಯಾರು ಬಂದಿರೋದಿಲ್ಲ. ಅದನ್ನ ಹೋಗಿ ಇದು ಪೇಷಂಟ್ ನೋಡಿ ಬಂದೇನೆ. ಈ ಕಡಿಮೆ 8 ಪೇಷಂಟ್ ಕೂತಾರ. ಹಂಗೇನು ಯಾರು ಫೋನ್ ಹಚ್ಚಿದ್ರು ಹೋಗಿ ನೋಡಿ ಬಂದಿರ್ತಾನೆ. ಈಗ 8 ಪೇಷಂಟ್ ಕೂತಾರ ನೋಡ್ರಿ. ಆಯ್ತು ಬರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಗ್ರೂಪ್ ಯಾರು ಫೋನ್ ಅಂತದನ್ನ ನಾನು ಹೋಗತ್ತಾನೆ. ಇಲ್ಲಿ ಪೇಷಂಟ್ ಇಲ್ಲ. ಅಲ್ಲಿ ಕೇಳಿದ್ರು ಅಲ್ಲಿ ಹೇಳೋರು ಯಾರಿಲ್ಲ ಅವ್ರಿಗೆ. ಇಲ್ಲಿ ಮಾರುತಿದಂಗೆ ರೊಟ್ಟಿ ಇದೆ. ಅಲ್ಲಿ ನಿಮ್ಮ ರೂಮ್ ಮುಂದೆ ಯಾರು ಬರ್ರಿ? ಗ್ರೂಪ್ ಡಿ ಯಾರು ಇಲ್ಲ? ಅಲ್ಲಿ ಯಾರಿಲ್ಲ ಸರ್. ಅಲ್ಲಿ ಹೇಳೋರು ಯಾರಿಲ್ಲ ಒಬ್ಬರು. ಈಗ ಅಲ್ಲಿ ನಿಮ್ಮ ಯಾರಿಲ್ಲ. ಬೇಕಾದ್ರೆ ನೀವು ಬರ್ರಿ, ನೀವು ಬಂದು 5 ಮಿನಿಟ್ ಬರ್ರಿ. ಅಲ್ಲೇ ಬರ್ರಿ, ಅಲ್ಲೇ ಮಾತಾಡೋಣ. ಇಲ್ಲಿ ಬರ್ತೀನಿಲ್ಲ. ಬರ್ರಿ ಇಲ್ಲ ಅಲ್ಲೇ ಬರ್ರಿ. ಇಲ್ಲ ಫೋನ್ ನಿಮ್ಮ ಮುಂದೆ ಇಲ್ಲ ರೀ. ಅಲ್ಲಿ ಯಾರು ಹೇಳೋರು ಇಲ್ರಿ ಅವ್ರ ಪೇಷಂಟ್ಗಳಿಗೆ. ನಾವೇ ಕೇಳಿದ್ವಿ ಅವ್ರಿಗೆ. ಆಯ್ತು ಇಲ್ಲ, ನಾ ಕೇಳಿ ಬರ್ತೀನಿ. ಬರ್ತೀವಿ ಉಪಡಿದವ್ರು ಕೆಳಗೆ ಇರ್ತಾರೆ. ಇಲ್ಲ ಸ್ವಲ್ಪ ನೋಡಿ ಹೇಳ ಕೊಡ್ರಿ. ನಾನು ನಿಮ್ಮ ಜೊತೆ ನಮ್ಮ ಮುಂದೆ ಹೋಗಿ ಬರ್ರಿ. ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲ ಬರ್ರಿ. ಇನ್ನು ನಿಮಗೂ ಗೊತ್ತಾಗ ನಮ್ಮ ಮುಂದೆ ಪೇಷಂಟ್ ಅದಾವ ಇಲ್ಲ ಅನ್ನೋದು. ಅಲ್ಲಿ ಇತ್ತ ಇಬ್ಬರು ಕೂಡ ಹೋಗೋಣ ಅಂತ ಏನಿಲ್ಲ. ನಾ ಪೇಷಂಟ್ ಇದ್ರೆ ಬರ್ಬೇಕಂತ ಏನಿಲ್ಲ. ಅದ ಹೇಳ್ತೀನಿ ಬರತ್ತೇನೆ, ಹಂಗೇನಿಲ್ಲ. ನಿಮಗೂ ತಪ್ಪು ಕಲ್ಪನೆ ಆಗಬಾರ್ದು ಅಂತ ಅಷ್ಟೇ.
ಈಗ ನಿಮಗೂ ಸುಳ್ಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಬಂದು ನಿಮಗೆ ಕನ್ವಿನ್ಸ್ ಮಾಡಿದ್ದು ಹಾಂ ನೀವು ನಾವು ಸಂಜೆ ಕೇಳಿದಂದ್ರೆ ನೀವು ಏನಂತೀರಿ ಈ ಪೇಷಂಟ್ ಇದ್ರಿಕಿಲ್ಲ ನಾ ಬಂದಿನ ಅಂತ ನೀವು ಅಂತೀರಿ ಅದ್ರ ಸಂಬಂಧ ನಾವೇನು ಮಾಡಿದ್ವು ನಿಮ್ಗೆ ಇಲ್ಲೇ ಬಂದು ಹೇಳಿ ಅಲ್ಲಿ ಅದಾಗ ಹೇಳ್ತೀನಿ ನೋಡ್ರಿ ಅಲ್ಲಿ ಅವ್ರು ಹೇಳಾರು ಕೇಳಾರು ಯಾರು ನಾವು ಅದಕ್ಕೆ ಅಲ್ಲಿ ಯಾರು ಕೇಳಾರು ಇದ್ರು ನಾವು ಅವ್ರಿಗೆ ಕೇಳ್ತಿದ್ವು ಇಲ್ಲಿಗೆ ನಿಮ್ಗೆ ಅಲ್ಲಿ ಕಾಲ್ ಮಾಡ್ತಿದ್ವಿ ನಾವು ಮಾರುತಿ ನಿಮ್ಮ ಕಡೆನ ಬ್ಲಡ್ ಟೆಸ್ಟ್ ಬರ್ಕೊಂಡು ಹೋಗಿ ಅವ್ನು ಬರೋದು ಕೊಟ್ಟ ನೀವು ಹೊರಗೆ ಹೋಗಿ ಬರ್ಕೊಟ್ಟ ಹೊರಗೆ ಬಂದ್ರಿ ಇನ್ನೂ ಆ ಪೇಷಂಟ್ ಕುಂತಿದ್ರು ಪೇಷಂಟ್ ಇದ್ದಿರಲಿಲ್ಲ ಮತ್ತೆ ಎಕ್ಸ್ರೇ ರೂಮಿಗೆ ಹೋದೆ ಯಾವ ಎಕ್ಸ್ರೇ ನೋಡಿದೆ ಈಗ ಸರಿ ಯಾವ ಇಲ್ರಿ ಅಂತ ಎಕ್ಸ್ರೇ ಮಾಡ್ಕೊಂಡು ನಿಂತಾರೆ ಅಲ್ಲಿ ಅಲ್ಲ ಎಕ್ಸ್ರೇನು ಕೇಳಿ ಈಗ ಎಕ್ಸ್ರೇ ಮಾಡ್ಕೊಂಡ್ಬಂದು ನಿಂತಾರೆ ಈಗ ನಾವೆಲ್ಲ ನೋಡ್ಕೊಂಡು ಬಂದೆವು ಎಕ್ಸ್ರೇ ಹೌದ್ರಿ ಬರ್ಲ ಯಾವ ಇಲ್ಲ ಅಂದ 5 ಮಿನಿಟ್ ಬರ್ರಿ ಅಲ್ಲೇ ಬರ್ರಿ ಹಾಂ ಇಲ್ಲ ಅದು ಬರ್ರಿ ಬರ್ರಿ ನೀವಿಲ್ಲ ಅಂದ್ರೆ ನಿಮ್ಮ ಏನು ಸರ್ ಇದು ಎಷ್ಟು ಇದನ್ನ ಮಾಡಿರಿ ಸರ್ ಒಳ್ಳೆ ಪಬ್ಲಿಕ್ನಾಗ ಮಾತಾಡೋದು ಬೇಡ ಬರ್ರಿ ಸರ್ ಅಷ್ಟೇ ಈಗ ಇದು ಪೇಷಂಟ್ ಅದಾವ ಇಲ್ಲ ನೋಡ್ಕೋರಿ ಮೊದಲು ಆಮೇಲೆ ನಮಗೆ ಹೇಳ್ರಿ ಈಗ ನಮಗೆ ಇಷ್ಟು ಹಿಂಗಾದ್ರೆ ನಾವು ಬಿಟ್ಬಿಡ್ತೇವೆ ಅಂದ್ರೆ ಏನು ಸರ್ ಇದು ನೀವು ಮಾತಾಡೋದು ಮಾತಲ್ಲಿ ನಿಮ್ದು ಇದೆ ಯಾಕಂದ್ರೆ ನೀವು ಪಬ್ಲಿಕ್ಗೆ ಸರ್ವಿಸ್ ಕೊಡ್ಬೇಕು ಬೇಡ ಸರ್ ಹಿಂಗಾದ್ರೆ ಏನಿದೆ ಅಲ್ಲ ಸರ್ ನಿಮ್ಮ ಪದ್ಧತಿ ಅಲ್ಲದ ಮೊದಲು ಸರ್ಕಾರದಾಗ ನೋಡ್ರಿ ಆಮೇಲೆ ನೋಡ್ರಲ್ಲ ಬಂದು ನೋಡ್ತೀನಿ ಬರ್ರಿ 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 ವಿಷಯ ತಾಲೂಕು ಆರೋಗ್ಯಾಧಿಕಾರಿಗಳ ಗಮನಕ್ಕೆ ಬಂದಿದ್ರೂ ಇದುವರೆಗೂ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರಂತರ ಗೈರು ಹಾಜರಾಗಿರುವ ವೈದ್ಯರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ರಾಮದುರ್ಗದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಮೇಲಧಿಕಾರಿಗಳು ವಿಷಯದ ಕುರಿತು ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕು ಎಂಬ ಒತ್ತಾಯ ಹೆಚ್ಚಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.